ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡುಪ್ಲೆಕ್ಸ್ ಮನೆ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ನಾರ್ತ್ ಫೇಸಿಂಗ್ 20/30 ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ನಲ್ಲಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಹಾಗೆ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಬಂದು ನಿಮಗೆ ಫುಲ್ ಸೈಜ್ MS ಇಂದ ಮಾಡಿರುವಂಥ 9 ಫೀಟ್ ಹೈಟ್ ಗೇಟ್ ಸಿಗುತ್ತೆ. ಫಸ್ಟ್ ಫ್ಲೋರ್ನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಡಿಜಿಟಲ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ MS ಟ್ಯೂಬ್ಸ್ ಆಗಿ CNC ಕಟ್ಟಿಂಗ್ MS ಶೀಟ್ ಮತ್ತು ಫಂಡ್ರಮ್ಯಾಕ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಪಾರ್ಕಿಂಗ್ನಲ್ಲಿ ಬಂದು ನಿಮಗೆ 15/15ನ ಆ್ಯಂಟಿ ಸ್ಕಿಡ್ ಡಿಜಿಟಲ್ ಟೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು ನಿಮಗೆ ಬೋರ್ವೆಲ್ ಸಿಗುತ್ತೆ. ಹಾಗೆ 10,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಸಿಗುವಂಥದ್ದು. ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಅದನ್ನು ನಿಮಗೆ MS ಟ್ಯೂಬ್ಸಿಂದ ಗೇಟ್ ಮಾಡಿ ಕವರ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಇಲ್ಲಿ ಹಾಗೆ ನಿಮಗೆ 4 ಫೀಟ್ ಟೈಲಿಂಗ್ ಮಾಡಿದ್ದಾರೆ. 4 ಫೀಟ್ ಹೈಟ್ ವಾಲ್ ನಿಮಗೆ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲಿಂಗ್ ಮಾಡಿರುವಂಥದ್ದು. ಬ್ಯಾಕ್ ಸೈಡಲ್ಲಿ ನಿಮಗೆ ಸೆಟ್ ಬ್ಯಾಕ್ ಕೊಟ್ಟು, ಹಾಗೆ ಸೆಟ್ ಬ್ಯಾಕ್ನಲ್ಲಿ ನಿಮಗೆ ಫುಲ್ ಓಪನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಕಾಂಪೌಂಡ್ ರೈಸ್ ಮಾಡಿ ಮೇಲೆ MS ಗ್ರಿಲ್ಲಿಂದ ಕವರ್ ಮಾಡಿರುವಂಥದ್ದು. ಇದು ಸೇಫ್ಟಿಗೋಸ್ಕರ. ಹಾಗೆ ನಿಮಗೆ ಕಾವೇರಿ ವಾಟರ್ ಕನೆಕ್ಷನ್ ಸಿಗುತ್ತೆ. ಮೀಟರ್ ಹಾಕೋದಕ್ಕೆ ಪ್ರೊವಿಷನ್ನಲ್ಲಿ ಕಾರ್ನರಲ್ಲಿ ಮಾಡಿರುವಂಥದ್ದು. ಸ್ಟೇರ್ ಕೇಸಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಫಸ್ಟ್ ಫ್ಲೋರ್ನಿಂದ ಡ್ಯೂಪ್ಲೆಕ್ಸ್ ಮನೆಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ SS ರೈಲಿಂಗ್ಸ್ ಆಗ್ತಾ ಇರುವಂಥದ್ದು. ಇಲ್ಲಿ ರೈಲಿಂಗ್ ವರ್ಕ್ ಇನ್ನು ನಡೀತಾ ಇದೆ ನೋಡ್ಬೋದು. ಮೇಲ್ಗಡೆ ನಿಮ್ಮ ಪೋರ್ಟಿಕೋನಲ್ಲಿ ಬಂದು SS ಟ್ಯೂಬ್ಸ್ ಹಾಗೆ ಟಫಾನ್ ಗ್ಲಾಸ್ ಯೂಸ್ ಮಾಡಿ ರೈಲಿಂಗ್ಸ್ ಮಾಡ್ತಾ ಇರೋವಂಥದ್ದು. ಫ್ರಂಟ್ ಎಲಿವೇಶನ್ನಲ್ಲಿ ನಿಮಗೆ ಮುಂದೆ ಮೇನ್ ಡೋರ್ ವಾಲ್ನಲ್ಲಿ ಮಾರ್ಬಲ್ ಫಿನಿಶಿಂಗ್ ಮ್ಯಾಟ್ ಫಿನಿಶ್ ಟೈಲ್ ಯೂಸ್ ಮಾಡಿದ್ದಾರೆ, ವೆಟ್ರಿಫೈಡ್ ಟೈಲ್. ಇದು ಬಂದು ನಿಮಗೆ ಮೇನ್ ಡೋರ್ ಬರುವಂಥದ್ದು. ನೋಡ್ಬೋದು ನೀವು ಮೇನ್ ಡೋರ್ನ ಡಿಸೈನ್ ಒಂದ್ಸರಿ ನೋಡ್ಕೊಳ್ಳಿ. ಮೇನ್ ಡೋರ್ ಡಿಸೈನ್ ಈ ಥರ ಬರುವಂಥದ್ದು. ಕಾರ್ವಿಂಗ್ ಡಿಸೈನ್ ಮಾಡಿರೋವಂಥದ್ದು ಮೇನ್ ಡೋರ್ನಲ್ಲಿ. ಇವರು ಬರ್ಮಾ ಟೀಕಿಂದ ಮಾಡಿರೋಂಥ ಮೇನ್ ಡೋರ್ ಹಾಗೆ ವಾಸ್ಕಲ್ ಸಿಗುತ್ತೆ. L ಶೇಪಲ್ಲಿ ನಿಮಗೆ ವಿಂಡೋ ಕೂಡ ಸಿಗೋವಂಥದ್ದು. ನೋಡ್ಬೋದು ನೀವು ಫಿಕ್ಸೆಡ್ ವಿಂಡೋ ಸಿಗುತ್ತೆ L ಶೇಪಲ್ಲಿ. ನಿಮಗೆ ಸ್ಕ್ವೇರ್ ರಾಡ್ ಯೂಸ್ ಮಾಡಿ ಗ್ರಿಲ್ ಮಾಡಿರುವಂಥದ್ದು ವಿಂಡೋಸ್ನಲ್ಲಿ. ಇಲ್ಲಿ ನಾವು ಒಳಗೆ ಎಂಟ್ರಿ ಆದರೆ ನಮಗೆ ಮೊದಲು ಲಿವಿಂಗ್ ಏರಿಯಾ ಸಿಗೋವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ನಿಮಗೆ 4 ಶೇಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಹಾಗೆ ಮೇಲ್ಗಡೆ ಫಿಕ್ಸೆಡ್ ಮಾಡಿದ್ದಾರೆ. ಮೇನ್ ಡೋರ್ ಪಕ್ಕದಲ್ಲೇ ನಮಗೆ TV ಕ್ಯಾಬಿನೆಟ್ ಸಿಗುವಂಥದ್ದು. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ವುಡನ್ ಫಿನಿಶಿಂಗ್ ಆಗಿ ವೈಟ್ ಕಲರ್ ಲ್ಯಾಮಿನೇಟ್ ಯೂಸ್ ಮಾಡಿ TV ಕ್ಯಾಬಿನೆಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡಿದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ POP ಮತ್ತು ವುಡ್ ವರ್ಕ್ ಕೂಡ ಮಾಡಿರುವಂಥದ್ದು. ಲ್ಯಾಮಿನೇಟ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ಇಲ್ಲಿ ನಿಮಗೆ ಲಿವಿಂಗಲ್ಲಿ ಡಬಲ್ ಹೈಟ್ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಝೂಮರ್ ಲೈಟ್ ಮೇಲ್ಗಡೆ ಬರುತ್ತೆ. ಅಲ್ಲೂ ಕೂಡ ಸೀಲಿಂಗಲ್ಲಿ ನಿಮಗೆ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥ ಫಾಲ್ ಸೀಲಿಂಗ್ ಡಿಸೈನ್ ಸಿಗುತ್ತೆ. ವುಡ್ ವರ್ಕ್ ಮಾಡಿದ್ದಾರೆ. ಝೂಮರ್ ಲೈಟ್ ಒಂದ್ಸರಿ ನೋಡ್ಕೊಳ್ಳಿ. ಡಬಲ್ ಹೈಟ್ ಬರುವಂಥದ್ದು. 2030ನಲ್ಲಿ ನಿಮಗೆ ತುಂಬ ಲಕ್ಸುರಿಯಸ್ ಆಗಿ ಕಟ್ಟಿದ್ದಾರೆ. ಈ ಕಡೆ ನಿಮಗೆ ಸ್ಟೇರ್ ಕೇಸ್ ಬರುತ್ತೆ. ಸ್ಟೇರ್ ಕೇಸ್ ಹಾಗೆ TV ಕ್ಯಾಬಿನೆಟ್ ಪಕ್ಕದಲ್ಲೇ ನಮಗೆ ಆರ್ಚ್ ಮಾಡಿರುವಂಥದ್ದು. ಇಲ್ಲಿ ಕಿಚನ್ ಏರಿಯಾಗೆ ಎಂಟ್ರಿ ಆಗೋದಕ್ಕೆ ಆರ್ಚ್ ಮಾಡಿದ್ದಾರೆ. ಇದು ಬಂದು ಶೋ ಪೀಸಸ್ ಇಡೋದಕ್ಕೆ ಮಾಡಿರುವಂಥದ್ದು. ಈ ಕಡೆ ಇಲ್ಲೂ ಕೂಡ ನಿಮಗೆ ಶೋ ಪೀಸಸ್ ಇಡೋದಕ್ಕೆ ಪ್ರೊವಿಷನ್ ಇದೆ, ಸ್ಪೇಸ್ ಕೊಟ್ಟಿರುವಂಥದ್ದು. ಈ ಆರ್ಚಿಂದ ಒಳಗೆ ಬಂದರೆ ನಮಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಏರಿಯಾ ಬಾಟಮ್ ಕ್ಯಾಬಿನೆಟ್ಸಲ್ಲಿ ನಿಮಗೆ 6 SS ಬ್ಯಾಸ್ಕೆಟ್ಸ್ ಹಾಗೆ 3 ಟ್ಯಾಂಡಮ್ ಬಾಕ್ಸಸ್ ಸಿಗುವಂಥದ್ದು. ಒಂದು SSನ ಪುಲ್ಔಟ್ ಸಿಗುತ್ತೆ. ಸ್ಲ್ಯಾಬ್ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಹಾಗೆ 2 ಫೀಟ್ನ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಕಿಚನಲ್ಲಿ ಒಂದು 2 ಶೇಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ಸಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಕೂಡ ನಿಮಗೆ ಒಂದು 2 ಶೇಟರ್ ವಿಂಡೋ
ಅಟ್ಯಾಚ್ಡ್ ಯುಟಿಲಿಟಿ ಡೋರ್ ಸಿಗೋವಂಥದ್ದು. ಹಾಗೆ ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಯೂಸ್ ಮಾಡಿರುವಂಥದ್ದು ಕಿಚನ್ನಲ್ಲಿ. ಅದ್ರ ಮೇಲ್ಗಡೆ ನಿಮಗೆ ಲಾಫ್ಟ್ಸ್ ಮಾಡಿದ್ದಾರೆ, ಸ್ಟೋರೇಜ್ ಸ್ಪೇಸ್ ಸಿಗೋವಂಥದ್ದು ನಿಮಗೆ ಮೇಲ್ಗಡೆ ಲಾಫ್ಟಲ್ಲಿ. ಸೀಲಿಂಗಲ್ಲಿ ನೋಡೋದಾದರೆ ವುಡ್ ವರ್ಕ್ ಫಾಲ್ ಸೀಲಿಂಗ್ ಮಾಡಿ ಲ್ಯಾಮಿನೇಟ್ ಯೂಸ್ ಮಾಡಿ ಮಾಡಿರುವಂಥ ಫಾಲ್ ಸೀಲಿಂಗ್ ಆಗಿ ಒಂದು ಝೂಮರ್ ಲೈಟ್ ಹಾಕಿರುವಂಥದ್ದು ಇಲ್ಲಿ ನಿಮಗೆ. ಹಾಗೆ ಕಿಚನ್ ಯುಟಿಲಿಟಿ ಏರಿಯಾ ಕೂಡ ಸಿಗುತ್ತೆ. ಇದು ಕೂಡ ಎಲ್ಲ ಡೋರ್ ಮತ್ತು ವಾಸ್ಕಲ್ ಬಂದು ನಿಮಗೆ ಟೀಕುಡ್ನಲ್ಲಿ ಮಾಡಿರುವಂಥದ್ದು. ಡೋರ್ಸ್ ಬಂದು ವಿನಿಯರ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ 7 feet ಹೈಟ್ ವಾಲ್ ಟೈಲಿಂಗ್ ಮಾಡಿರುವಂಥದ್ದು ಯುಟಿಲಿಟಿನಲ್ಲಿ. ಫುಲ್ ಓಪನ್ ಯುಟಿಲಿಟಿ ಸ್ಪೇಸ್ ಸಿಗುತ್ತೆ. ಹಾಗೆ MS ಟ್ಯೂಬ್ಸಿಂದ ಕವರ್ ಮಾಡಿ ಗ್ರಿಲ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಡೋರ್ ಬ್ಯಾಕ್ ಸೈಡಲ್ಲಿ ಕಾಮನ್ ವಾಶ್ರೂಮ್ ಕೂಡ ಸಿಗುವಂಥದ್ದು ಇಲ್ಲಿ ಯುಟಿಲಿಟಿ ಸ್ಪೇಸ್ನಲ್ಲಿ. ಹಾಗೆ ಕಿಚನ್ ಆಪೋಸಿಟಲ್ಲಿ ನಮಗೆ ಪೂಜಾ ರೂಮ್ ಹಾಗೆ ಸ್ಟೇರ್ಕೇಸ್ ಏರಿಯಾ ಸಿಗುವಂಥದ್ದು. ಇಲ್ಲಿ ಬಂದು ನಿಮಗೆ ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಇಲ್ಲಿ ಕೊಟ್ಟಿರುವಂಥದ್ದು. ಪೂಜಾ ರೂಮ್ ಪಕ್ಕದಲ್ಲೇ ಅಟ್ಯಾಚ್ ಆಗಿ ನಮಗೆ ಒಂದು ಪ್ಯಾಂಟ್ರಿ ಯೂನಿಟ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲೊಂದು ಪ್ಯಾಂಟ್ರಿ ಯೂನಿಟ್ ಕೊಟ್ಟಿದ್ದಾರೆ. ಹಾಗೆ ಪ್ಯಾಂಟ್ರಿ ಯೂನಿಟ್ ಪಕ್ಕದಲ್ಲಿ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ. ನಿಮಗೆ ಫ್ರಿಡ್ಜ್ ಇಡೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು ಜಾಗ ಕೊಟ್ಟಿರುವಂಥದ್ದು. ಈ ಪ್ಯಾಂಟ್ರಿ ಯೂನಿಟ್ ಪಕ್ಕದಲ್ಲಿ ನಮಗೆ ಅಟ್ಯಾಚ್ ಆಗಿ ಪೂಜಾ ರೂಮ್ ಸಿಗುವಂಥದ್ದು. ಟೀಕುಡ್ಡಿಂದ ಮಾಡಿರುವಂಥ ವಾಸ್ಕಲ್ಲಾಗೆ ಟೀಕುಡ್ನಲ್ಲೇ ಮಾಡಿರುವಂಥ ಸಿ ಶೇಪ್ ಫ್ರೇಮಲ್ಲಿ ಮಾಡಿರುವಂಥ ಡೋರ್ ಸಿಗುತ್ತೆ. ಸೆಂಟರ್ನಲ್ಲಿ ಪೂರ್ತಿ ನಿಮಗೆ ಟಫಾಂಡ್ ಗ್ಲಾಸ್ ಬರುವಂಥದ್ದು. ಇಲ್ಲೂ ಕೂಡ ಫ್ಲೋರಿಂಗಲ್ಲಿ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಸ್ಲ್ಯಾಬ್ನಲ್ಲಿ ಕೂಡ ಸೇಮ್ ಗ್ರಾನೈಟಿಂದ ಸ್ಲ್ಯಾಬ್ ಮಾಡಿದ್ದಾರೆ. ಅದ್ರ ಸ್ಲ್ಯಾಬ್ ಕೆಳಗಡೆ ನಿಮಗೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ವುಡ್ ವರ್ಕಲ್ಲಿ ಬಾಕ್ಸ್ ಮಾಡಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ವಾಲ್ನಲ್ಲಿ ಬಂದು ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ವೈಟ್ ಕಲರ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಸ್ಪೇಸರ್ ಕೊಟ್ಟು ನಿಮಗೆ ಗೋಲ್ಡ್ ಕಲರ್ ಬೀಡಿಂಗ್ ಕೊಟ್ಟಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ ವುಡ್ ವರ್ಕ್ನಲ್ಲಿ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಸೆಂಟರ್ನಲ್ಲಿ ಒಂದು ಟಫಾಂಡ್ ಗ್ಲಾಸ್ ಬರುವಂಥದ್ದು. ನಾವು ಗ್ಲಾಸ್ ಫಿಕ್ಸ್ ಆಗಿಲ್ಲ. ನೋಡ್ಬೋದು ನೀವು. ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಒಂದು 4 seater ಅಷ್ಟು ಡೈನಿಂಗ್ ಟೇಬಲ್ ಹಾಕೋದಕ್ಕೆ ಕೂಡ ಸ್ಪೇಸ್ ಸಿಗುವಂಥದ್ದು. ಈ ಕಡೆ ನಿಮಗೆ ಸ್ಟೇರ್ಕೇಸ್ ಆಪೋಸಿಟಲ್ಲಿ ಇಲ್ಲಿ ಬಂದು ನಿಮಗೆ ಸ್ಟೇರ್ಕೇಸ್ ಸಿಗುತ್ತೆ. ಈ ಕಡೆ ಆರ್ಚ್ ಬಂದು ನಿಮಗೆ ಈ ಕಡೆಯಿಂದನೂ ಒಂದ್ಸರಿ ನೋಡ್ಕೊಳ್ಳಿ, ಡಿಫ್ರೆಂಟಾಗಿ ಕೊಟ್ಟಿರುವಂಥ ಆರ್ಚ್ ಸಿಗುತ್ತೆ. ಕೆಳಗಡೆ ನಿಮಗೆ ಡ್ರಾಯರ್ಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇರ್ಕೇಸ್ನಲ್ಲಿ ನೀವು ಮೇಲ್ ಕಂಟಿನ್ಯೂ ಮಾಡಿದ್ರೆ 2nd ಫ್ಲೋರಿಂದ ರೂಮ್ಸ್ಗೆ ಎಂಟ್ರೆನ್ಸ್ ಸಿಗುವಂಥದ್ದು. ಪೂಜಾ ರೂಮ್ ಆಪೋಸಿಟ್ ಹಾಗೆ ಪ್ಯಾಂಟ್ರಿನೆಟ್ ಆಪೋಸಿಟಲ್ಲಿ ಕೂಡ ನಿಮಗೆ ವುಡ್ ವರ್ಕಿಂದ ಮಾಡಿರುವಂಥ ಫಾಲ್ ಸೀಲಿಂಗ್ ಸಿಗುತ್ತೆ. ಸ್ಪಾಟ್ಲೈಟ್ಸ್ ಹಾಕಿರುವಂಥದ್ದು. ಸ್ಟೇರ್ಕೇಸಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ರೈಲಿಂಗ್ಸ್ ಬಂದು ಟಫಾಂಡ್ ಗ್ಲಾಸಿಂದ ಮಾಡಿರುವಂಥದ್ದು. SS ಟ್ಯೂಬ್ ಹಾಗೆ ಟಫಾಂಡ್ ಗ್ಲಾಸಿಂದ ರೈಲಿಂಗ್ಸ್ ಮಾಡಿರುವಂಥದ್ದು. ಹಾಗೆ ನಿಮಗೆ ಸೆನ್ಸರ್ಡ್ ಲೈಟ್ ಸಿಗುವಂಥದ್ದು. ಇಲ್ಲಿ ನೋಡ್ಬೋದು ಸೆನ್ಸರ್ಡ್ ಲೈಟ್ ಸಿಗುತ್ತೆ. ಇಲ್ಲಿ ನಾವು ಫಸ್ಟ್ ಫ್ಲೋರ್ಗೆ ಬಂದರೆ ನಮಗೆ ಇಲ್ಲಿ ಡಬಲ್ ಲೈಟ್ ಕೊಟ್ಟಿರೋದ್ರಿಂದ ನಿಮಗೆ ಒಂದು ರೂಮ್ ಸಿಗುವಂಥದ್ದು ಫಸ್ಟ್ ಫ್ಲೋರ್ನಲ್ಲಿ. ಇದು ಬಂದು ಝೂಮರ್ ಲೈಟ್ ಬರುತ್ತೆ. ಫಾಲ್ ಸೀಲಿಂಗ್ ಡಿಸೈನ್ ನೋಡ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಸ್ಟಡಿ ಟೇಬಲ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲೊಂದು ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್ಸ್ ಕೊಟ್ಟಿದ್ದಾರೆ. ಈ ವಾಲ್ ಪೂರ್ತಿ ನಿಮಗೆ ಪ್ಯಾನಲಿಂಗ್ ಮಾಡಿರುವಂಥದ್ದು, ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಪ್ಯಾನಲಿಂಗಲ್ಲಿ ಇಲ್ಲೂ ಕೂಡ ನಿಮ್ಗೆ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ನೀವು ಸೋಫಾ ಬೇಕಿದ್ರೂ ಹಾಕ್ಕೋಬೋದು, ಇಲ್ಲ ಡೈನಿಂಗ್ ಏರಿಯಾ ಬೇಕಿದ್ರೂ ಮಾಡ್ಕೋಬೋದು. ಇದ್ರ ಪಕ್ಕದಲ್ಲಿ ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಒಂದು ಡೋರ್ ಕೊಟ್ಟಿರುವಂಥದ್ದು. ಇಲ್ಲಿ ಟೀಕುಡ್ನಲ್ಲಿ ಮಾಡಿರುವಂಥ ಡೋರ್ ಸಿಗುತ್ತೆ. ಇಲ್ಲಿ ಫ್ಲೋರಿಂಗಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ವಾಲ್ನಲ್ಲಿ ಬಂದು ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು, ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ನಲ್ಲಿ PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ರೈಲಿಂಗ್ಸ್ ಬಂದು ಟಫಾಂಡ್ ಗ್ಲಾಸ್ ಹಾಗೆ SS ಟ್ಯೂಬ್ಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಹಾಗೆ ಈ ಫ್ಲೋರ್ನಲ್ಲಿ ನಿಮಗೆ ಒಂದು ರೂಮ್ ಕೂಡ ಸಿಗುವಂಥದ್ದು ನೋಡ್ಬೋದು. ಮಾಸ್ಟರ್ ಬೆಡ್ರೂಮ್ ಸಿಗುವಂಥದ್ದು, ಫುಲ್ಲಿ ಫರ್ನಿಶ್ಡ್ ಅಂತ ಹೇಳ್ಬೋದು. ಕಾಟ್ಸ್ ಮಾಡಿದ್ದಾರೆ, ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಕಾಟ್ ಎರಡು ಕಡೆ ನಿಮಗೆ ಒಂದು ಸಿಂಗಲ್ ಶಟರ್ ಟೀಕುಡ್ ವಿಂಡೋ ಸಿಗುತ್ತೆ. ಕುಬೇರ್ ಮೂಲೆ ಕರೆಕ್ಟಾಗಿ ವಾಸ್ತು ಪ್ರಕಾರ ವಾರ್ಡ್ರೋಬ್ ಸಿಗುವಂಥದ್ದು. 2 ಸ್ಲೈಡಿಂಗ್ ಡೋರ್ ಹಾಗೆ 2 ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಕೆಳಗಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ಲಾಫ್ಟ್ಸ್ ಮಾಡಿರುವಂಥದ್ದು.
ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಇದು ಕೂಡ ಲ್ಯಾಮಿನೇಟ್ ಯೂಸ್ ಮಾಡಿರುವಂಥದ್ದು. ಸೀಲಿಂಗ್ನಲ್ಲಿ ಒಂದು POP ಮತ್ತು ವುಡ್ ವರ್ಕ್ನಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ. ಹಾಗೆ ನಿಮಗೆ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೂಡ ಈ ಕಡೆ ಬರುವಂಥದ್ದು, ಈ ಕಡೆ ವಾಲ್ನಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗೋವಂಥದ್ದು. ಇದು ಒಂದು ಅಟ್ಯಾಚ್ ವಾಶ್ರೂಮ್ ಬರುವಂಥದ್ದು. ಇಲ್ಲಿ ಸ್ಪೇಷಿಯಸ್ ಆಗಿದೆ ವಾಶ್ರೂಮ್, ನಿಮಗೆ ಒಳ್ಳೆ ಸ್ಪೇಷಿಯಸ್ ಆಗಿರುವಂಥದ್ದು. ಫಿಟ್ಟಿಂಗ್ಸ್ ಯಾವುದೂ ಇಲ್ಲ ಆಗಿಲ್ಲ, ಫಿಟ್ಟಿಂಗ್ಸ್ ಒಂದು ಸೇಲ್ ಆದಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಜಾಗ್ವಾರ್ ಫಿಟ್ಟಿಂಗ್ಸೇ ಮಾಡ್ತಾರೆ. ಹಾಗೆ ಟೈಲಿಂಗ್ ಬಂದು ನಿಮಗೆ ವೆಟ್ರಿಫೈಡ್ 2x4 ಟೈಲ್ ಯೂಸ್ ಮಾಡಿದರೆ, ಮಾರ್ಬಲ್ ಫಿನಿಶಿಂಗ್ ಟೈಲ್. ಫುಲ್ ಸೀಲಿಂಗ್ ಹೈಟ್ 10 ಫೀಟ್ವರೆಗೂ ಟೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ವುಡ್ನಲ್ಲಿ ಮಾಡಿರುವಂಥ ವಿಂಡೋಸೇ ಸಿಗುವಂಥದ್ದು ಬಾತ್ರೂಮಲ್ಲಿ ಕೂಡ. ಇಲ್ಲಿಂದ ಮತ್ತೆ ನಾವು ಸ್ಟೇರ್ಕೇಸ್ನಲ್ಲಿ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ 3rd ಫ್ಲೋರ್ನಲ್ಲಿ 2 ರೂಮ್ಗಳು ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಮೊದಲು ಸ್ಟಡಿ ಟೇಬಲ್ ಮಾಡಿರುವಂಥದ್ದು. ಇಲ್ಲಿ ಬುಕ್ ರ್ಯಾಕ್ ಹಾಗೆ ಸ್ಟಡಿ ಟೇಬಲ್ ಮಾಡಿರುವಂಥದ್ದು. POP ಫಾಲ್ ಸೀಲಿಂಗ್ ಮಾಡಿ ಒಂದು ಡಿಸೈನರ್ ಲೈಟ್ ಹಾಕಿದ್ದಾರೆ. ಎಲ್ಲ ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಇದು ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೇಮ್ ನಾವು ಕೆಳಗೆ ನೋಡಿದಾಗೇ ಸೇಮ್ ಸೈಜ್ನ ರೂಮ್ ಸಿಗುತ್ತೆ. ಕಾಟ್ಸ್ ಮಾಡಿರುವಂಥದ್ದು, ಹೆಡ್ ಬೋರ್ಡ್ ಮಾಡಿರುವಂಥದ್ದು. ಕಾಟ್ನ 2 ಕಡೆ ಒಂದು ಸಿಂಗಲ್ ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕುಬೇರನ ಮೂಲೆಗೆ ವಾರ್ಡ್ರೋಬ್ ಮಾಡಿರುವಂಥದ್ದು. 2 ಸ್ಲೈಡಿಂಗ್ ಡೋರ್ ಹಾಗೆ 2 ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡೋದಾದ್ರೆ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿರುವಂಥದ್ದು. ಇಲ್ಲಿ ಹಾಗೆ ಕೆಳಗಿನ ಹಾಗೇನೆ ಇಲ್ಲೂ ಕೂಡ ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಡೋರ್ ಬ್ಯಾಕ್ ಸೈಡಲ್ಲಿ ಅಟ್ಯಾಚ್ ವಾಶ್ರೂಮ್ ಕೂಡ ಸಿಗುತ್ತೆ, ನೋಡ್ಬೋದು. ಅಟ್ಯಾಚ್ ವಾಶ್ರೂಮ್ ಸಿಗುವಂಥದ್ದು ಇಲ್ಲಿ ನೋಡಿ. ಟೈಲ್ ಡಿಸೈನ್ಸ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಮಾರ್ಬಲ್ ಫಿನಿಶ್, ಇಟಾಲಿಯನ್ ಮಾರ್ಬಲ್ ಫಿನಿಶಿಂಗ್ ವೆಟ್ರಿಫೈಡ್ ಟೈಲ್ ಹಾಕಿರುವಂಥದ್ದು. ಇಲ್ಲಿಂದ ಹೊರಗೆ ಬಂದರೆ ನಮಗೆ ಮತ್ತೆ ಇದರ ಆಪೋಸಿಟಲ್ಲೇ ಮತ್ತೊಂದು ರೂಮ್ ಸಿಗುವಂಥದ್ದು. ಈ ರೂಮ್ನಲ್ಲಿ ಕೂಡ ನಿಮಗೆ 4 ಶೀಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಕುಬೇರ ಮೂಲೆ ಕರೆಕ್ಟಾಗಿ ವಾಸ್ ಪ್ರಕಾರ ಇಲ್ಲೂ ಕೂಡ ವಾರ್ಡ್ರೋಬ್ ಸಿಗುವಂಥದ್ದು. 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಮಿರರ್ ಹಾಗೆ ಲಾಸ್ಟಲ್ಲಿ ಡ್ರೆಸ್ಸಿಂಗ್ ಐಟಮ್ಸ್ ಇಡೋದಕ್ಕೆ ಒಂದು ಸಿಂಗಲ್ ಡೋರ್ ಓಪನ್ ಟೈಪ್ ಡೋರ್ಸ್ನ ವಾರ್ಡ್ರೋಬ್ ಸಿಗುತ್ತೆ. ಮಿರರ್ ಒಳಗಡೆ ಕೂಡ ನಿಮಗೆ ಆಪ್ಷನ್ ಇರೋವಂಥದ್ದು, ಪ್ರೊವಿಷನ್ ಇದೆ ಐಟಮ್ಸ್ ಇಡೋದಕ್ಕೆ. ಟಿಲ್ಟ್ ಸಿಗೋವಂಥದ್ದು ಇದು ನಿಮಗೆ ಟರ್ನ್ ಮಾಡ್ಬೋದು, ನೋಡ್ಬೋದು ನೀವು. ಟರ್ನ್ ಮಾಡಿದ್ರೆ ಮಿರರ್ ಕ್ಲೋಸ್ ಆಗುತ್ತೆ. ಅದ್ರ ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ ಸ್ಟೋರೇಜ್ಗೋಸ್ಕರ. ಇಲ್ಲಿ ನೋಡೋದ್ರೆ ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಹಾಗೆ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂಥದ್ದು. ಈ ಕಡೆ ನಮಗೆ ಅಟ್ಯಾಚ್ ವಾಶ್ರೂಮ್ ಸಿಗುತ್ತೆ. ಇಲ್ಲಿ ವಾಶ್ರೂಮ್ ಕೊಟ್ಟಿರುವಂಥದ್ದು. ಹಾಗೆ ಒಂದು ಬಾಲ್ಕನಿ ಕೂಡ ಸಿಗೋಂಥದ್ದು. ಈ ರೂಮ್ನಲ್ಲಿ ಬಾಲ್ಕನಿ ಸಿಗುತ್ತೆ. ಸೇಮ್ SS ಟ್ಯೂಬ್ ಆಗಿ ಟಫ್ ಆ್ಯಂಡ್ ಗ್ಲಾಸ್ ರೈಲಿಂಗ್ಸ್ ಬರುವಂಥದ್ದು. ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ 9 ಫೀಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲೂ ಕೂಡ ವಿನಿಯರ್ ಡೋರ್ಸೇ ಸಿಗುವಂಥದ್ದು ಬಾಲ್ಕನಿಯಲ್ಲಿ ಕೂಡ. ಸೀಲಿಂಗಲ್ಲಿ ಬಂದು PVC ರಾಫ್ಟರ್ ಶೀಟಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದು ಮೇಲೆ ಕಂಟಿನ್ಯೂ ಮಾಡಿದ್ರೆ ಮೇಲೆ ನಿಮಗೆ ಹೆಡ್ರೂಮ್ ಸಿಗುವಂಥದ್ದು. ಇಲ್ಲಿ ಸ್ಟೇರ್ಕೇಸ್ ಹೆಡ್ರೂಮ್ನಲ್ಲಿ ಕೂಡ ನೋಡ್ಬೋದು. ಇಲ್ಲೂ ಕೂಡ ಎಲ್ಲ ಓಪನ್ ಕೊಟ್ಟಿದ್ದಾರೆ ಸನ್ಲೈಟ್ಗೋಸ್ಕರ. POP ಮಾಡಿ ಫಾಲ್ ಸೀಲಿಂಗ್, POP ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿ ಹಾಗೆ ಒಂದು ನೋಡ್ಬೋದು ಡಿಸೈನರ್ ಲೈಟ್ ಕೂಡ ಹಾಕಿರೋವಂಥದ್ದು. ಇಲ್ಲಿ ನಮಗೆ ಮೇಲೆ ಟೆರೆಸ್ ಏರಿಯಾಗೆ ಹೋಗೋದಕ್ಕೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಹೆಡ್ರೂಮ್ನ 2 ಕಡೆ ನಿಮಗೆ ಓಪನ್ ಸ್ಪೇಸ್ ಸಿಗುವಂಥದ್ದು. ಈ ಕಡೆ ನಿಮಗೆ ಓಪನ್ ಸ್ಪೇಸ್ ಕೊಟ್ಟಿದ್ದಾರೆ, ಓಪನ್ ಟೆರೆಸ್ ಏರಿಯಾ ಬರುತ್ತೆ. ಈ ಕಡೆ ಬಂದು ಟ್ಯಾಂಕ್ ರೂಮ್ ಮಾಡಿರುವಂಥದ್ದು. ಇಲ್ಲಿ ಫುಲ್ ಹೆಡ್ ರೂಮ್ ಅಟ್ಯಾಚ್ ಆಗಿ ನಿಮಗೆ ರೂಫ್ ಎಕ್ಸ್ಟೆಂಡ್ ಮಾಡಿ ಟ್ಯಾಂಕ್ ಏರಿಯಾ ಮಾಡಿದ್ದಾರೆ. ಟ್ಯಾಂಕ್ ರೂಮ್ ಕೆಳಗಡೆ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ಟೈಲಿಂಗ್ ಮಾಡಿದ್ದಾರೆ. ಇಲ್ಲಿ ನಿಮ್ಗೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಹಾಗೆ ಬಟ್ಟೆ ಹೋಗಿ ಐಟಮ್ಸ್ ಎಲ್ಲ ಇಡೋದಕ್ಕೆ ಪ್ರೊವಿಷನ್ ಮಾಡಿರುವಂಥದ್ದು. ಇದನ್ನು ನೀವು MS ಗ್ರಿಲ್ಲಿಂದ ಕವರ್ ಮಾಡ್ಕೋಬೋದು. ಮೇಲೆ ಟ್ಯಾಂಕ್ ಸಿಗುತ್ತೆ. ಟ್ಯಾಂಕ್ ರೂಮ್ಗೆ ಮೇಲೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಮಾಡಿರುವಂಥದ್ದು. ಇಲ್ಲಿ
ನೋಡ್ಬೋದು. ಬಿಲ್ಡಿಂಗ್ ಇರೋ ಲೊಕೇಶನ್ ಒಂದ್ಸರಿ ನೋಡ್ಕೊಳ್ಳಿ. ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಲೇಔಟಲ್ಲಿ ಬರೋವಂಥದ್ದು, ಎಲ್ಲ ಬಿಲ್ಟಪ್ ಆಗಿರೋಂಥ ಏರಿಯಾ. ಈ ಬಿಲ್ಡಿಂಗ್ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ, ನಿಮಗೆ ಈ ಸೈಟ್ನ ಡಾಕ್ಯುಮೆಂಟ್ ಬಗ್ಗೆ ಹೇಳೋದಾದ್ರೆ BDA ಪ್ರಾಪರ್ಟಿ ಆಗಿರೋದ್ರಿಂದ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಹಾಗೆ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಪ್ರಾಪರ್ಟಿ.